ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐಗೆ ಸಂಬಂಧಪಟ್ಟಂತೆ FA 2ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ಪರ್ಸ್ನಲ್ ಆಗಿ ನನಗೆ ಭಾಳ ಮೆಸೇಜ್ ಇತ್ತು. ಸೊ ಎಐಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಕೊಡಿ ಅಂತಂದಾಗ ಸೊ ಪಾರ್ಟ್ ಎದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ 1 ಅಂತ ಚಾಪ್ಟರ್ ತೊಗೊಂಡಿದ್ದೀನಿ. ಪಾರ್ಟ್ ಬಿದಿಂದ ಇಂಟ್ರೊಡಕ್ಷನ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆರಡರ ಆಧಾರದ ಮೇಲೆ 120 ಮಾರ್ಕ್ ಕ್ವಶನ್ ಪೇಪರ್ ಇದೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಕವರ್ ಮಾಡಿದ್ದೀನಿ. ಆಲ್ರೆಡಿ 9ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಸೊ ದಯಮಾಡಿ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇನ್ನೊಂದು ಸೆಟ್ ಕ್ವಶನ್ ಪೇಪರ್ ಇದೆ, ಅದು ಒಂದು ಸೆಟ್ ಕ್ವಶನ್ ಪೇಪರ್ನ ನಿಮಗೆ ಪ್ರೊವೈಡನ್ನು ಮಾಡ್ತೀನಿ. ಎಸ್, ಫಸ್ಟ್ ಮಲ್ಟಿಪಲ್ ಚಾಯ್ಸ್ 3 ಕ್ವಶನ್ ಕೊಟ್ಟಿದ್ದೆ. ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಫೀಡ್ಬ್ಯಾಕ್ ಇನ್ ದ ಕಮ್ಯುನಿಕೇಷನ್ ಸೈಕಲ್? A. To ignore the sender. B. To delay the message. C. To confirm understanding and improve future communication. D. To create barriers. So the correct option is option C. To confirm understanding and improve future communication is the right one. Number second. Yes, which of the following is a common real world example of artificial intelligence? A mechanical wall clock. B. A printed encyclopedia. C. A smart voice assistant like Alexa or Siri. D. Standard calculator. So the right answer is option C. A smart voice assistant like Alexa or Siri is the right one. Move to third question. Third one is, in the context of AI, what does NLP stand for? A. Natural language processing. B. New learning program. C. National language protocol. Yeah, D. Neural logic process. So the right option is option A. Natural language processing is the right one. Next, move to 1 marker question. Very short answer. Yes, so here also 3 questions. Each question carry 1 mark. 3 question 3 mark. Yes, first one, fourth. Define non-verbal communication. Answer: non-verbal communication is the process of conveying a message without using words, relying instead of body language, facial expressions, gestures and posture. Move to very most important question. ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಈ ಪ್ರಶ್ನೆ ಕೇಳತಕ್ಕಂಥ ಪ್ರಶ್ನೆ ಇದೆ, ಎಲ್ಲರೂ ಕೂಡ ಬರತಕ್ಕಂಥ ಬಾಹೆಟ್ ಮಾಡಿ. ಡೆಫಿನೇಷನ್ ಏನಿದೆ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ದ ಎಬಿಲಿಟಿ ಆಫ್ ಅ ಮಷೀನ್ ಆರ್ ಕಂಪ್ಯೂಟರ್ ಪ್ರೋಗ್ರಾಮ್ ಟು ಥಿಂಕ್, ಲರ್ನ್ ಆ್ಯಂಡ್ ಪರ್ಫಾರ್ಮ್ ಟಾಸ್ಕ್ ದಟ್ ಟೈಪಿಕಲಿ ರಿಕ್ವೈರ್ ಹ್ಯೂಮನ್ ಇಂಟೆಲಿಜೆನ್ಸ್ ಸಚ್ ಆಸ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಮೂವ್ ಟು 6. ನೇಮ್ ಎನಿ 2 primary domains ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಸ್ಟ್ ಒನ್, ಕಂಪ್ಯೂಟರ್ ವಿಷನ್, it's also called as CV, and natural language processing, it's also known as NLP. ಸೊ ಇಷ್ಟು ಏನಾಯ್ತಂದರೆ 1 ಮಾರ್ಕರ್ ಕ್ವಶನನ್ನು 3 ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದೆ, ಆಮೇಲೆ 3 1 ಮಾರ್ಕರ್ ಕ್ವಶನನ್ನು ಕೊಟ್ಟಿದ್ದೀನಿ. ಇವಾಗ 2 ಅಂಕದ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಪ್ರತಿ ಸರಿಯಾದ ಉತ್ತರಕ್ಕೆ 10 ಅಂಕ, 2 ಅಂಕ, ಸೊ ಟೋಟಲಿ 10 ಅಂಕ. ಎಸ್, ಪ್ರಶ್ನೆ 7, ಲಿಸ್ಟ್ ಎನಿ 4 ಆಫ್ ದ 7 C's ಆಫ್ ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಇಫೆಕ್ಟಿವ್ ಕಮ್ಯುನಿಕೇಷನಲ್ಲಿ ನಾವು 7 Cಗಳನ್ನು ಯೂಸ್ ಮಾಡ್ತೀವಿ. ಓಕೆ, ಅದರಲ್ಲಿ ಅಟ್ಲೀಸ್ಟ್ 4ಅನ್ನು ಮೆನ್ಷನ್ ಮಾಡಲಿಕ್ಕೆ ಹೇಳಿದರು. ಕ್ಲಿಯರ್, ದ ಮೆಸೇಜ್ ಶುಡ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್. ಎಸ್, ಕನ್ಸೀಸ್, ಕೀಪ್ ಇಟ್ ಬ್ರೀಫ್ ಆ್ಯಂಡ್ ಟು ದ ಪ್ರಿಂಟ್. ಕರೆಕ್ಟ್, ಯೂಸ್ ಅಕ್ಯುರೇಟ್ ಫ್ಯಾಕ್ಟ್ಸ್ ಆ್ಯಂಡ್ ಪ್ರಾಪರ್ ಗ್ರಾಮರ್. ಕಂಪ್ಲೀಟ್, ಪ್ರೊವೈಡ್ ಆಲ್ ನೆಸೆಸರಿ ಇನ್ಫಾರ್ಮೇಷನ್ ಇಸ್ ದ ರೈಟ್ ಆನ್ಸರ್. ಮೂವ್ ಟು ದ ಕ್ವಶನ್ ನಂಬರ್ 8. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಎಸ್, ವರ್ಬಲ್ ಕಮ್ಯುನಿಕೇಷನ್ ಏನು ಹೇಳ್ತದೆ ಅಂದರೆ, ಇನ್ವಾಲ್ವ್ ಸ್ಪೋಕನ್ ವರ್ಡ್ಸ್ ಟು ಶೇರ್ ಇನ್ಫಾರ್ಮೇಷನ್. ಎಕ್ಸಾಂಪಲ್, ಫೇಸ್ ಟು ಫೇಸ್ ಕನ್ವರ್ಸೇಷನ್, ಫೋನ್ ಕಾಲ್ಸ್. ಇಟ್ ಪ್ರೊವೈಡ್ ಇನ್ಸ್ಟಂಟ್ ಫೀಡ್ಬ್ಯಾಕ್. ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಈಸ್ involves printed or handwritten text. Example, emails, letters, reports. It provides a permanent record and follow the receiver to read it at their own pace ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಹೌ ಡಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಫರ್ ಫ್ರಮ್ ಟ್ರೆಡಿಷನಲ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂತ ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿದ್ದಾರೆ. ಓಕೆನಾ, ಅದರಲ್ಲಿ ಆನ್ಸರ್ ಈಸ್, ಇನ್ ಟ್ರೆಡಿಷನಲ್ ಪ್ರೋಗ್ರಾಮಿಂಗ್ ಅ ಹ್ಯೂಮನ್ ರೈಟ್ಸ್ ಎಕ್ಸ್ಪ್ಲಿಕ್ಟ್ ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ ಫಾರ್ ದ ಕಂಪ್ಯೂಟರ್ ಟು ಫಾಲೋ ಟು ಪ್ರೊಸೆಸ್ ಡಾಟಾ ಆ್ಯಂಡ್ ಗೆಟ್ ಆ್ಯನ್ ಔಟ್ಪುಟ್. ಇನ್ AI, the system is fed large amounts of data and learns the rules or patterns or its own to make decisions or prediction without being explicitly programmed for every scenario ಅಂತಕ್ಕಂತನ ಇತ್ತು. ಇನ್ನು 10th ಕ್ವಶನ್ ಇದೆ. ಎಸ್, briefly explain the concept of computer vision in AI. Yes, answer is computer vision is a domain of AI that enables machine to see
and interpret the visual world. It allows computer to derive meaningful information from a digital images, videos, and other visual inputs, such as like human eyesight's examples include facial recognition and self-driving ಕಾರ್ಸ್ ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಓಕೆನಾ. ಇನ್ನು 11ನೇ ಪ್ರಶ್ನೆಗೆ ಬರೋಣ. ಏನಿದೆ ಅಂದರೆ ಮೆನ್ಷನ್ 2 ways ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಬೀಯಿಂಗ್ ಯೂಸ್ಡ್ ಟು ಹೆಲ್ಪ್ ಪೀಪಲ್ ಟುಡೇ ಅಂತ ಕೇಳಿದ್ದಾರೆ. ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಎ ಐನ 2 ಏನಪ್ಪ ಅಂತಂದರೆ ಮುಖ್ಯವಾಗಿರ್ತಕ್ಕಂಥ ಯೂಸ್ ಆಗ್ತಕ್ಕಂಥ ಫೀಲ್ಡ್ಸನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ನೀವು ಆರಾಮಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು. ಇದರಲ್ಲಿ ಏನಿದೆ ಅಂದರೆ ಫಸ್ಟ್ ಇರ್ತಕ್ಕಂಥದ್ದು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಇದೆ. ಸೊ ಏನಪ್ಪ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ನೀವೇನು ಬರಿಬೇಕಾಗಿತ್ತು ಅಂತಂದರೆ ಎ ಐ ಈಸ್ ಯೂಸ್ಡ್ ಅರ್ಲಿ ಡಿಸೀಸ್ ಡಿಟೆಕ್ಷನ್ ಬೈ ಅನಲೈಸಿಂಗ್ ಎಕ್ಸ್ರೇಸ್ ಆ್ಯಂಡ್ ಮೆಡಿಕಲ್ ರೆಕಾರ್ಡ್ಸ್. ಸೊ ಎ ಐ ಏನು ಮಾಡ್ತದಪ್ಪ ಅಂತಂದರೆ ವಿಶೇಷವಾಗಿರ್ತಕ್ಕಂಥದ್ದು ಆ ರೋಗಗಳನ್ನು ಪತ್ತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕು. ರೋಗ ಪರೀಕ್ಷೆಗಳಾಗಿರ್ಬೋದು, ಆಮೇಲೆ ರೋಗಗಳನ್ನು ಕಾರಣ ಪರಿಣಾಮಗಳನ್ನು ಗುರುತಿಸ್ತಕ್ಕಂಥದ್ದು. ಇನ್ನು ಎಜುಕೇಷ್ನಲ್ ಅಥವಾ ನ್ಯಾವಿಗೇಷನ್ ಅಂತ ಒಂದು ಬರ್ತದೆ. ಇಲ್ಲಿ ಎ ಐ ಪವರ್ಸ್ ಪರ್ಸನಲೈಸ್ಡ್ ಲರ್ನಿಂಗ್ ಆ್ಯಪ್ಸ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ರೊವೈಡ್ಸ್ ರಿಯಲ್ ಟೈಮ್ ಟ್ರಾಫಿಕ್ ಅಪ್ಡೇಟ್ಸ್ ಆ್ಯಂಡ್ ರೂಟ್ ಸಜೆಷನ್ ವಯಾ GPS ಮ್ಯಾಪ್ಸ್. ಸೊ ಎ ಐ ಏನು ಮಾಡ್ತದಪ್ಪ ಅಂದ್ರೆ ಕಲಿಕಾ ಆ್ಯಪ್ಗಳನ್ನು ವೃದ್ಧಿ ಮಾಡೋದ. ಅದರ ಸಹಾಯದಿಂದ ಏನು ಮಾಡ್ಬೋದು, ಕಲಿಕಾರ್ಥಿಗಳು ನಿರಂತರವಾಗಿ ಕಲಿಕಾ ಸಮಯವನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ 4 ಮಾರ್ಕರ್ ಕ್ವಶನ್ ಅಂತ ಒಂದು ಕೊಟ್ಟಿದ್ದೀವಿ, ವೆರಿ ಇಂಪಾರ್ಟೆಂಟ್ ಅದ. ಎಕ್ಸ್ಪ್ಲೇನ್ ದ ಸ್ಟ್ಯಾಂಡರ್ಡ್ ಕಮ್ಯುನಿಕೇಷನ್ ಸೈಕಲ್ ಆ್ಯಂಡ್ ಇಟ್ಸ್ ಕಂಪೋನೆಂಟ್ಸ್. ಹೌ ಕ್ಯಾನ್ ಆನ್ ಎ ಐ ಅಪ್ಲಿಕೇಶನ್ ಲೈಕ್ ಅ ಕಸ್ಟಮರ್ ಸರ್ವಿಸ್ ಚಾಟ್ ಬೂಟ್ ಪಾರ್ಟಿಸಿಪೇಟ್ ಇನ್ ದಿಸ್ ಸೈಕಲ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಕಮ್ಯುನಿಕೇಷನ್ ಸೈಕಲ್ ಇರ್ತಕ್ಕಂಥ ಮುಖ್ಯ ಕಂಪೋನೆಂಟ್ಸ್ ಅಂದರೆ ಘಟಕಗಳು. ಓಕೆ, ಸಂವಹನದ ಮುಖ್ಯ ಘಟಕಗಳು ಬರಿಬೇಕಾಗಿದೆ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸೈಕಲ್ ನೋಡೋಣ, ಕಮ್ಯುನಿಕೇಷನ್ ಸೈಕಲ್. The standard communication cycles involve the exchange of information between 2 or more people. It's a key components. ಇದೇನಾಗ್ತದಪ್ಪ ಅಂದರೆ 2 ಅಥವಾ ಮೋರ್ ಪೀಪಲ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತದೆ, ಎಕ್ಸ್ಚೇಂಜ್ ಮಾಡ್ತದೆ. ಫಸ್ಟ್ ಸೆಂಡರ್ ಬರ್ತಾನೆ, ದ ಪರ್ಸನ್ ಆರ್ ಎನಿಟಿಟಿ ಇನಿಷಿಯೇಟಿಂಗ್ ದ ಮೆಸೇಜ್ ಆಗ್ತದೆ. ಮೆಸೇಜ್, ದ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಈಸ್ ಕನ್ವೇಡ್. ಎನ್ಕೋಡಿಂಗ್, ಕನ್ವರ್ಟಿಂಗ್ ದ ಮೆಸೇಜ್ ಇಂಟು ಅ ಫಾರ್ಮ್ಯಾಟ್ ದಟ್ ಕ್ಯಾನ್ ಬಿ ಸೆಂಟ್, ವರ್ಡ್ಸ್, ಟೆಕ್ಸ್ಟ್. ಚಾನಲ್, the medium used to send the message. Receiver, the person who gets the message. Decoding ಬರ್ತದೆ, interpreting and understanding the message. Feedback ಅದ, the receiver's response back to sender confirming the message what understood ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನೊಂದಿದೆ ಎ ಐ ಇನ್ ದ ಕಮ್ಯುನಿಕೇಷನ್ ಸೈಕಲ್ ಅಂತ ಒಂದು ಬರ್ತದೆ. ಇಲ್ಲಿ ಏನು ಬರಿಬೇಕು, ಆನ್ ಎ ಐ ಚಾಟ್ಬುಟ್ ಪಾರ್ಟಿಸಿಪೇಟ್ ಇನ್ ದಿಸ್ ಸೈಕಲ್ ಬೈ ಆ್ಯಕ್ಟಿಂಗ್ ಆ್ಯಸ್ ಬೋತ್ ದ ರಿಸೀವರ್ ಆ್ಯಂಡ್ ಸೆಂಡರ್. When a human sender types a question, the chatbot uses natural language program processing to decode the human's text. The AI then processes the information, generates an appropriate responses, encodes into text, and sends it back as feedback or message. AI improves this cycle by offering instant 24/7 responses and handling thousands of communication cycles in seamlessly without fatigue ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇಷ್ಟು ಎ ಐನ ಕ್ವಶನ್ ಪೇಪರ್ ಇತ್ತು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.